ಡಿಜಿಟಲ್ ಡಿಟಾಕ್ಸ್ ಕ್ರಿಯೇಟಿವಿಟಿ ಕ್ಯಾಂಪ್ ಅಂತ ಏನ್ ಮಾಡಿದ್ವಿ. ಕ್ಯಾಂಪ್ ಅನ್ನ ಮುಗಿಸ್ಕೊಂಡು ಈ ವಾರದ ವಿಷಯ ಗಂಡು ಮಗು ಮತ್ತು ಹೆಣ್ಣು ಮಗುವನ್ನ ಯಾವ್ಯಾವ ದೃಷ್ಟಿಕೋನದಿಂದ ಅರ್ಥೈಸಿಕೊಳ್ಳಬೇಕು ಮತ್ತವರಿಗೆ. ಗುಡ್ ಮಾರ್ನಿಂಗ್ ಅಂಡ್ ದಿನಕ ಶುಭಾರಂಭ. ಸೋಮವಾರ ಇವತ್ತ ಮತ್ತೆ ನಮ್ಮ ಆಫೀಸಿಗೆ ಮರಳಿ ಬಂದೀವಿ. 5 ದಿವಸದ ಕ್ಯಾಂಪ್ ಮುಗಿಸ್ಕೊಂಡು ಡಿಜಿಟಲ್ ಡಿಟಾಕ್ಸ್ ಕ್ರಿಯೇಟಿವಿಟಿ ಕ್ಯಾಂಪ್ ಅಂತ ಏನ್ ಮಾಡಿದ್ವಿ. ಕ್ಯಾಂಪ್ ಅನ್ನ ಮುಗಿಸ್ಕೊಂಡು ಆಫೀಸ್ಗೆ ಬಂದೀವಿ. ನಿಮ್ಮೆಲ್ಲರಿಗೂ ಶುಭೋದಯ. ಗುರಿ ಬಸ್ಸು, ಧಾರವಾಡ ಪ್ರಯಾಣ, ಮತ್ತೆ ಸೋಮವಾರ ರೇಡಿಯೋ ರೆಕಾರ್ಡಿಂಗು. ಈ ವಾರದ ವಿಷಯ ಒಂದ್ ಸ್ವಲ್ಪ ವಿಶೇಷ. ಪಾಲಕರಾದವರು ಗಂಡು ಮಗು ಮತ್ತು ಹೆಣ್ಣು ಮಗುವನ್ನ ಯಾವ್ಯಾವ ದೃಷ್ಟಿಕೋನದಿಂದ ಅರ್ಥೈಸಿಕೊಳ್ಳಬೇಕು ಮತ್ತವರಿಗೆ ಯಾವ ವಯಸ್ಸಿಗೆ ಯಾವ ಮಾರ್ಗದರ್ಶನವನ್ನ ಯಾವ ರೀತಿ ಮಾಡಬೇಕು ಅನ್ನೋದು ವಿಶೇಷ ಶೀರ್ಷಿಕೆಯೊಂದಿಗೆ ಇವತ್ತಿನ ರೆಕಾರ್ಡಿಂಗ್ ಅದಕ್ಕೆ ತಪ್ಪದೆ ಕೇಳಿ. ಬುಧವಾರ ಬೆಳಿಗ್ಗೆ 6:35. ದಿವಸ ದಾವಣಗೆರೆ ಕ್ಯಾಂಪ್ ಒಳಗೆ ನೋಡಿದೆ, ಬಿಸಿಲು ಭಾಳ ಇತ್ರಿ. ಅನ್ಕೊಂಡೆ ಬಿಸಿಲು ಅಲ್ಲೆಷ್ಟೇ ಭಾಳ ಅದಂತ. ನಾವು ಹುಬ್ಳಿಗೆ ನಿನ್ನೆ ರಾತ್ರಿ ಬಂದು ಇವತ್ತು ಇಡೀ ದಿವಸ ಆಫೀಸ್ನಾಗ ಇದ್ದೀನಿ. ಧಾರವಾಡಕ್ಕೆ ಹೋಗಿ ಬಂದೆ. ಆದ್ರೆ ಹುಬ್ಳಿ ಬಿಸಿಲು ಏನು ಕಡಿಮೆ ಇಲ್ಲ. ನಾನು ನಿಮ್ಗೆ ಬಿಸಿಲಿನ ಬಗ್ಗೆ ಹೇಳಲಿಕ್ಕತ್ತಿಲ್ಲ. ನಾ ಹೇಳಲಿಕ್ಕತ್ತಿದ್ದೇನೆಂದ್ರೆ, ನೀವು ಬಿಸಿಲಿನ ಟೈಮ್ನಾಗ ಸ್ವಲ್ಪ ಹೆಚ್ಚಿಗೆ ಕೇರ್ ತಗೊಳ್ರಿ ಅಂತ. ರಾಗಿ ಗಂಜಿ ಭಾಳ ಚಲೋ, ಮಜ್ಜಿಗೆ ಚಲೋ, ಸ್ವಲ್ಪ ಎಕ್ಸ್ಟ್ರಾ ನೀರು ಹೆಚ್ಚಿಗೆ ಕುಡೀರಿ. ಆಮೇಲೆ ಬರೀ ನೀರು ಕುಡಿಯೋದ್ರಿಂದ ಎನರ್ಜಿ ಜನರೇಟ್ ಆಗುದಿಲ್ಲ. ಅದರೊಳಗೆ ಒಂದು ಸ್ವಲ್ಪ ಇಲೆಕ್ಟ್ರೋಲೈಟ್ಸ್ ಬೇಕಂತ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದು ಸಣ್ಣ ತಂಬಿಗೆ ಒಳಗೆ, ಬಾಟ್ಲ್ ಒಳಗೆ ಒಂಚೂರು ಬೆಲ್ಲ, ಚೂರು ಉಪ್ಪು ಹಾಕೊಂಡು ಹೆಚ್ಚಿಗೆ ನೀರು ಕುಡಿದ್ರೆ ಏನ್ ದಾಹ ಮತ್ತೆ ಏನ್ ತ್ರಾಸ ಅದಲ್ಲ ಬಿಸಿಲಿಂದ, ಅದು ಡೆಫಿನೆಟ್ಲಿ ಕಡಿಮೆ ಆಗ್ತದೆ. ಆಫೀಸಿನ ಕೆಲಸ ಅಂತೂ ಮುಗೀತು. ಸೋಮವಾರ ಕಂಪ್ಲೀಟ್ ಮಾಡೋಣಂತ. ಮತ್ತೆ ನಾಳೆ ಬೆಳಿಗ್ಗೆ ಮಂಗಳವಾರ. ಸೊ ಇಲ್ಲಿಗೆ ಇವತ್ತಿನ ದಿವಸ ಮುಗಿಸೋಣಂತ. ಮರಳಿ ಗೂಡಿಗೆ.